ಮಹಿಷಾಕ್ಯ ಅಂತ ಕೇಳಿದೆ. ಈಗ ಬಂದ ವಿಚಾರ ಸ್ವಾಮಿ ಕಾಪಾಡು. ಯಾವನೇ ಮುಕ್ತವರ್ತಿಯ ಜೀವನವೂ ಕೂಡ ಹುಟ್ಟುವಾಗ ಜಾತಕವಂತೆ, ಮಧ್ಯದ ಜೀವನವೂ ನಾಟಕವಂತೆ, ಆಮೇಲೆ ಸತ್ತ ಮೇಲೆ ಸೂತಕವಂತೆ. ಈ ಜೀವನ ಎಂಬ ನಾಟಕದಲ್ಲಿ ಯಾರು ಸಾಧನೆಯನ್ನು ಮಾಡುತ್ತಾರೋ ಅದು ಲೋಕದ ಮುಖಕ್ಕೆ ಕಾಣ ಸಿಗುತ್ತದೆ. ಸಾಧನೆ ಮಾಡಬೇಕಿದ್ರೆ ಏನು ಬೇಕು? ಧೈರ್ಯ ಬೇಕು. ಹೌದಪ್ಪ, ಧೈರ್ಯ ಸರ್ವತ್ರ ಸಾಧನವೆನ್ನುವ ಹಾಗೆ ಅದೊಂದಿದ್ದರೆ ಪ್ರಪಂಚದಲ್ಲಿ ಏನನ್ನು ಕೂಡ ಸಾಧಿಸುವುದಂತೆ. ಆ ಉದ್ದೇಶವನ್ನು ಇಟ್ಟುಕೊಂಡು ಆ ರೀತಿ ಮುಂದುವರಿದವನು ಈ ವೈಶಾಖ್ಯ ಕಾಲವೇ ಈ ಪಾತಾಳದ ಅಧಿಕಾರಿಯಾಗಿ ಮೆರೆಯುತ್ತಾ ಇದ್ದೇನೆ. ನನ್ನದಾದಂತ ಈ ಹೊಲದವನ್ನು ಪ್ರವೇಶ ಮಾಡಿದ ಕ್ಷಣ ಈ ಕಡೆಗಳಿಂದ ಜಯ ಘೋಷ ಕೇಳಿಸ್ತಾ ಇದೆ. ಏನಂತೆ ಏನಂತೆ ವಿಶೇಷವೇ ನಡೆದು ಹೋಗ್ತಾ ಇದೆ. ಈ ಹೊತ್ತಲ್ಲಿ ನನ್ನ ಮಿತ್ರ ಅಂತ ಅಕ್ಕುಹಾಸುರ ನನ್ನನ್ನೇ ನೆರವರಿಕೆ ಮಾಡುತ್ತಾ ಇದ್ದಾರೆ. ಯಾಕಾಗಿರ್ಬೋದು ಸ್ವಾಮಿ? ನಾನು ಮತ್ತು ಆತ ಸಾಮಾನ್ಯ ಮಿತ್ರರಲ್ಲ. ಒಂದು ಕಾಲದಲ್ಲಿ
ಸುಳ್ಳು ಮಿತ್ರತ್ವವನ್ನೇ ಮಾಡಿಕೊಂಡವರು ನಾವು. ಹೌದಪ್ಪ. ಅದರ ಅರ್ಥವೇನು? ಒಂದು ವೇಳೆ ಕಂಪನಿಗೆ ಕಷ್ಟ ಬಂದರೆ ಮಹೇಶಕ್ಕೆ ಸಹಾಯ ಮಾಡಬೇಕು. ಮಹೇಶಕ್ಕೆ ತೊಂದರೆ ಆದ್ರೆ ಕಂಹಾಸುರ ಬಂದು ಸಹಾಯ ಮಾಡಬೇಕು. ಈ ರೀತಿಯ ಮಿತ್ರತ್ವವನ್ನು ಒಪ್ಪಂದವನ್ನು ಮಾಡಿಕೊಂಡವರು ನಾವು. ಹಾಗಾದರೆ ಈ ಹೊತ್ತಲ್ಲದ ಹೊತ್ತಿನಲ್ಲಿ ಮಹಿಷಾಕ್ಯನನ್ನು ಕಂಹಾಸುರ ನಿಂತಾನೆಂದರೆ ಯಾವುದೋ ಒಂದು ರೀತಿಯ ಕಷ್ಟದಲ್ಲಿ ಆತ ಸಿಲುಕಿದ್ದಾನೆ ಎಂಬುದು ಸ್ಪಷ್ಟ. ಆದ್ದರಿಂದ ತಡ ಮಾಡುವುದಲ್ಲ, ಶೀಘ್ರ ಅತಿ ಶೀಘ್ರವೇ